ಬೆಟ್ಟಿಂಗ್ ಆಪ್ ಕ್ಯಾಸಿನೋ ಪಂಟರ್. ಪಪ್ಪಿ ರಾತ್ರಿ ಕತೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಇಡಿ ಕೈಗೆ ಸಿಕ್ಕಾಕೊಂಡ ಪಪ್ಪಿ ವಿಲವಿಲ. ಪಪ್ಪಿಗೆ ಡ್ರಿಲ್, ಅಸಲಿ ಎತ್ತು ಬಟಾ ಬಯಲು. ಆನ್ಲೈನ್ ಬೆಟ್ಟಿಂಗ್ ಹಾಗೆ ಮನಿ ಗೇಮಿಂಗ್ ಹಗರಣದಲ್ಲಿ ಬಂಧನದಲ್ಲಿರುವಂತಹ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇದೀಗ ಇಡಿ ಮತ್ತೆ ಶಾಕ್ ನೀಡಿದೆ. ಶಾಸಕರಿಗೆ ಸೇರಿದ ಆಸ್ತಿ ಪಾಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ 3ನೇ ಸಲ ದಾಳಿ ಕೂಡ ಮಾಡಿದೆ. ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಬ್ಯಾಂಕ್ ಅಕೌಂಟ್ಗಳ ಮಾಹಿತಿ ಕಲೆ ಹಾಕಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನಗರದ ಕೋಟಕ್ ಮಹೇಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆಯನ್ನ ನಡೆಸಿದ್ದಾರೆ. 4 ಇನೋವಾ ಕಾರುಗಳಲ್ಲಿ 10ಕ್ಕೂ ಹೆಚ್ಚು ಮಂದಿ ಇಡಿ ಅಧಿಕಾರಿಗಳು ಬ್ಯಾಂಕ್ಗಳಿಗೆ ಭೇಟಿ ನೀಡಿ ವೀರೇಂದ್ರ ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಪಪ್ಪಿ ಅವರಿಗೆ ಸೇರಿದಂತಹ ಲಾಕರ್ನಲ್ಲಿದ್ದವು ಎನ್ನಲಾದಂತಹ ಅಮೂಲ್ಯ ವಸ್ತುಗಳಿದ್ದ 2 ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗಿದೆ. ವೀರೇಂದ್ರ ಪಪ್ಪಿ ವಿರುದ್ಧ ಗೇಮಿಂಗ್ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ, ಅಕ್ರಮ ಆಸ್ತಿ, ತೆರಿಗೆ ವಂಚನೆ ಆರೋಪ ಕೂಡ ಕೇಳಿಬಂದಿತ್ತು. ಗೋವಾದಲ್ಲೂ 2 ಪ್ರಕರಣಗಳು ದಾಖಲಾಗಿದ್ವು. ಇದನ್ನಾಧರಿಸಿ ಇಡಿ ಅಧಿಕಾರಿಗಳು 30ಕ್ಕೂ ಹೆಚ್ಚು ಕಡೆ ದಿಢೀರ್ ದಾಳಿ ನಡೆಸಿದ್ರು. ಇನ್ನು ಚಿತ್ರದುರ್ಗ ಜಿಲ್ಲೆಯ 6 ಕಡೆ, ಹುಬ್ಬಳ್ಳಿಯ 1 ಕಡೆ, ಮುಂಬೈನ 2, ಗೋವಾದ 8 ಕಡೆಗಳಲ್ಲಿ ಇಡಿ ರೇಡ್ ನಡೆಸಿತ್ತು. ಗೋವಾದ 5 ಕ್ಯಾಸಿನೋಗಳಲ್ಲೂ ಇಡಿ ಶೋಧವನ್ನ ನಡೆಸಿತ್ತು. ಗೋವಾದ ಕ್ಯಾಸಿನೋ ಗೋಲ್ಡ್, ಓಷಿಯನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷಿಯನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋಗಳಲ್ಲಿ ಇಡಿ ಅಧಿಕಾರಿಗಳ ಶೋಧ ನಡೆಸಿದ್ರು. ಇನ್ನು ಇಡಿ ದಾಳಿಯಲ್ಲಿ ಬರೋಬ್ಬರಿ 12 ಕೋಟಿ ನಗದು, 1 ಕೋಟಿ ವಿದೇಶಿ ಹಣ, 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ, 17 ಬ್ಯಾಂಕ್ ಖಾತೆ ಹಾಗೆ 2 ಬ್ಯಾಂಕ್ ಲಾಕರ್ಗಳು ಸಹ ಪತ್ತೆಯಾಗಿವೆ. ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳು, ಎಂಜಿಎಂ ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಬೆಲಾಜಿಯಾ ಕ್ಯಾಸಿನೋ, ಮರೀನಾ ಕ್ಯಾಸಿನೋ, ಕ್ಯಾಸಿನೋ ಜುವೆಲ್ ಹೆಸರಿನ ಕಾರ್ಡ್, ಲಕ್ಸುರಿ ಹೋಟೆಲ್ ಆಗಿರುವಂತಹ ತಾಜ್, ಹೈಟ್ ಮತ್ತು ಲೀಲಾ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಸಹ ಪತ್ತೆಯಾಗಿದೆ. ಪಿಎಂಎಲ್ಎ ಕಾಯ್ದೆ 2002 ರಡಿ 4 ವಾಹನಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ. ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ, ಜೊತೆಗೆ ಬೆಟ್ಟಿಂಗ್ ಆಪ್ ಕ್ಯಾಸಿನೋ ವ್ಯವಹಾರ ನಡೆಸೋದರಲ್ಲಿ ಮಾತ್ರ ಪಂಟರ್. ಈಗ ಇದೇ ವೀರೇಂದ್ರ ಪಪ್ಪಿ ಇಡಿ ಕೈಗೆ ಸಿಗಾಕೊಂಡು ವಿಲ ಅಂತ ಒದ್ದಾಡ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2ನೇ ಬಾರಿಗೆ ಪಪ್ಪಿಯನ್ನ ಕಸ್ಟಡಿಗೆ ಪಡೆದು ಡ್ರಿಲ್ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಮಹತ್ವದ ಮಾಹಿತಿಗಳನ್ನು ಹೊರಗೆ ತೆಗೆದಿದ್ದಾರೆ. ಇದರಲ್ಲಿ ಶಾಸಕನ ಅಸಲಿಯತ್ತು ಕೂಡ ಬಟಾ ಬಯಲಾಗಿದೆ. ಶಾಸಕನ ಬಂಧನಕ್ಕೂ ಮುನ್ನ ಇಡಿ ಅನೇಕ ಕಡೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿತ್ತು. ಇವೆಲ್ಲವನ್ನ ಇಟ್ಕೊಂಡು ತನಿಖೆ ನಡೆಸುವಾಗಲೇ ಕೆಲ ಸ್ಫೋಟಕ ಮಾಹಿತಿಗಳು ಸಹ ಹೊರಗೆ ಬಿದ್ದಿವೆ. ವೀರೇಂದ್ರ ಪಪ್ಪಿಯ ಹಣದ ವ್ಯವಹಾರದ ಜಾಡನ್ನ ಹಿಡಿದು ಇಡಿ ತನಿಖೆಯನ್ನ ನಡೆಸಿತ್ತು. ಈ ವೇಳೆ ಬೇರೆ ಬೇರೆ ದೇಶಗಳಿಂದ ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರುವುದು ಸಹ ಪತ್ತೆಯಾಗಿದೆ. ಈ ಬಗ್ಗೆ ಶತಾಯಗತಾಯ ಪಪ್ಪಿ ಬಾಯ್ ಬಿಡೋದಕ್ಕೆ ಇಡಿ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದೆ. ಆದ್ರೆ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದರೂ ಸಹ ಪಪ್ಪಿ ಮಾತ್ರ ನನಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಕೊಡ್ತಿದ್ದಾರಂತೆ. ತನಿಖೆ ವೇಳೆ 100 ಬ್ಯಾಂಕ್ ಅಕೌಂಟ್ ಮೂಲಕ ಅಕ್ರಮ ಹಣ ವರ್ಗಾವಣೆಯಾಗಿದ್ದು ಈ ಖಾತೆಗಳು ಪಪ್ಪಿ ಆಪ್ತರ ಹೆಸರಿನಲ್ಲಿರೋದು ಸಹ ತಿಳಿದು ಬಂದಿದೆ. ಇನ್ನು ಪಪ್ಪಿ ಬಂಧನವಾದ ಮೇಲೆ ಅವರ ಸಂಬಂಧಿಕರು, ಕುಟುಂಬಸ್ಥರು, ಆಪ್ತರ ಬ್ಯಾಂಕ್ ಅಕೌಂಟ್ಗಳನ್ನು ಇಡಿ ಪರಿಶೀಲನೆಯನ್ನ ನಡೆಸಿ ಬಳಿಕ ಬ್ಯಾಂಕ್ಗಳಿಗೆ ಪತ್ರ ಕೂಡ ಬರೆದಿದೆ. 5 ವರ್ಷಗಳ ಬ್ಯಾಂಕ್ ಅಕೌಂಟ್ ಹಣ ವರ್ಗಾವಣೆ ಕುರಿತು ದಾಖಲೆಗಳನ್ನು ಇಡಿ ಪಡೆದುಕೊಂಡಿದೆ. ಇನ್ನು 2 ಬಾರಿ ದಾಳಿ ವೇಳೆಯೂ ಸಹ ಸಂಬಂಧಪಟ್ಟಂತಹ ದಾಖಲೆ ಜಪ್ತಿ ಮಾಡಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಕೈಗೊಂಡಿದೆ. ಆದರೆ ದಾಖಲೆಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ರೂ ಸಹ ಶಾಸಕ ವೀರೇಂದ್ರ ಪಪ್ಪಿ ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ. ಇದು ಇಡಿಗೆ ತಲೆನೋವಾಗಿದ್ದು ಮುಂದೆ ಶಾಸಕರಿಂದ ಉತ್ತರ ಪಡೆಯೋದಕ್ಕಾಗಿ ಬೇರೆಯದೇ ಮಾರ್ಗವನ್ನ ಇಡಿ ಮಾಡಬೇಕಾಗಿದೆ. ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೆ ಆಪ್ತರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಿದಂತಹ ವೇಳೆಯಾದರೂ ಸಹ ವೀರೇಂದ್ರ ಪಪ್ಪಿ ಬಾಯ್ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.